ನಮ್ಮ ಕರ್ನಾಟಕದ ಒಂದೇ ಒಂದು ಚಕ್ರವರ್ತಿ ಕಾಮಿಡಿ ಅಂದ್ರೆ ನಮ್ಮ ತೇಜಸ್ ಅವ್ರಿಗೆ ವಂದಿಸಿ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ, ಸರ್ಗಳಿಗೆ, ಮೇಡಮ್ಗಳಿಗೆ, ವೇದಿಕೆ ಕೆಳಗೆ ಕೂತಿರುವಂತಹ ಎಲ್ಲ ಮಹಾನ್ ನಿರ್ಮಾಪಕರು, ನಿರ್ದೇಶಕರು ಎಲ್ಲ ಇದ್ದಾರೆ. ಎಲ್ರಿಗೂ ನಮಸ್ಕಾರ ಮಾಡಿ ನಾನು ಒಂದೇ ಒಂದು ಮಾತಾಡಿ ಮುಗಿಸ್ಬಿಡ್ತೀನಿ. ನನಗೆ ಅಕಾಡೆಮಿ ಪ್ರೆಸಿಡೆಂಟ್ ಆಗಿದ್ದು CM ಸಾರಿಗೆಲ್ಲ OTT ಮಾಡಬೇಕು ಅಂತ ಇನ್ನು 6 ತಿಂಗಳಲ್ಲಿ ನಮ್ಮ ಚಲನಚಿತ್ರ ಅನ್ನೋ OTT ಸರ್ಕಾರದ ವತಿಯಿಂದ ಖಾಸಗಿ ಬೇರೆ ನಮ್ಮ ಪ್ರೈವೇಟ್ ಜನರ ಸಹಾಯದಿಂದ OTT ಶುರುವಾಗತ್ತೆ. ಇದು ಕನ್ಫರ್ಮ್ ಆಗಿ 6 ತಿಂಗಳಲ್ಲಿ ಶುರು ಮಾಡ್ತೀವಿ. ಅದಕ್ಕೆ ಮುಂಚೆ ನಮ್ಮ ಚಲನಚಿತ್ರ ಅನ್ನೋ ಒಂದು ವೆಬ್ಸೈಟ್ ಕೂಡ ಸ್ಟಾರ್ಟ್ ಮಾಡ್ತೀವಿ. ಇಟ್ ಇಸ್ ಲೈಕ್ ಯೆಲ್ಲೋ ಪೇಜ್, ಡಿಜಿಟಲ್ ಯೆಲ್ಲೋ ಪೇಜ್. ಎಲ್ಲವೂ ಚಿತ್ರಗಳಿಂದ ಬರುವಂಥ ಪೋಸ್ಟರ್ ಆಗ್ಬೋದು, ಟ್ರೈಲರ್ ಆಗ್ಬೋದು, ಏನೇನಾಗ್ಬೋದು ಎಲ್ಲವೂ ಕೂಡ ಅದರಲ್ಲಿ ಬರ್ಬೋದು. ಸರ್ಕಾರದ ವತಿಯಿಂದ ನಾನು ಸಾರ್ ಇನ್ನೂ ರಿಕ್ವೆಸ್ಟ್ ಮಾಡಿಲ್ಲ ಸರ್, ನಿಮ್ಮ ಸಣ್ಣ ರಿಕ್ವೆಸ್ಟ್ ಮಾತ್ರ ಮಾಡಿಬಿಟ್ಟು ನಿಲ್ಲಿಸ್ಬಿಡ್ತೀನಿ. ನಮ್ಮ ಅಕಾಡೆಮಿಯಲ್ಲಿ ಒಂದು ವರ್ಷಕ್ಕೊಂದು ಫಿಲ್ಮ್ ಫೆಸ್ಟಿವಲ್ ಅಂತಿದೆ, ಬೇರೆ ಕೆಲಸಗಳಿದೆ. ಅದು ಕೂಡ ವಾರ್ತಾ ಇಲಾಖೆ ಕನ್ನಡ ಸಂಸ್ಕೃತಿಯ ಒಂದು ವಿಂಗ್ ನಮ್ಮ ಇದು ಅಕಾಡೆಮಿ. ಅಲ್ಲಿ ಬೇರೆ ಕೆಲಸಗಳು ಸಿನಿಮಾಗೆ ಸಂಬಂಧಪಟ್ಟ ಎಲ್ಲ ಕೆಲಸಗಳು ವಾರ್ತಾ ಇಲಾಖೆ ಮತ್ತು ಸಂಸ್ಕೃತಿ ಮಾಡ್ತಾರೆ. ನಮಗೆ ಒಂದು 7-8 ದೊಡ್ಡ ಆಫೀಸು, 5.5 ಎಕರೆ ಇರೋದು ನಮ್ಮ ಆಫೀಸು ನಂದಿನಿ ಲೇಔಟಲ್ಲಿ. ಅಲ್ಲಿ ದೊಡ್ಡ ಒಂದು ಕಾಂಪ್ಲೆಕ್ಸೇ ಕಟ್ಬೋದು, ಸರ್ಕಾರದ ಕಾಂಪ್ಲೆಕ್ಸೇ ಕಟ್ಬೋದು ಅಂತ ಒಂದು ಜಾಗ. ದೊಡ್ಡ ದೊಡ್ಡ ಆಫೀಸ್ನ ರಾಜಸಿಂಗ್ ಬಾಬು ಅವರು, ನಮ್ಮ ನಾಗಬಣ್ಣ ಸರ್ ಅವರೆಲ್ಲ ಕೆಳಗಡೆ ಜಾಗ ಮಾಡಿಟ್ಟಿದ್ದಾರೆ, ಲೈಬ್ರರಿ ಮಾಡಬೇಕು ಅಂತಿದ್ದಾರೆ. ದಯವಿಟ್ಟು ವಾರ್ತಾ ಇಲಾಖೆ ಅಲ್ಲಿ ಎಲ್ಲ ಕೆಲಸಗಳು ಅವರು ಮಾಡ್ತಾ ಇದ್ದಾರೆ. ಕೆಲವು ನಮ್ಮ ಚಿತ್ರರಂಗಕ್ಕೆ ಅಟ್ಲೀಸ್ಟ್ ಏನು ಸಿಂಗಲ್ ವಿಂಡೋ ಅಂತ ಹೇಳಿದ್ವಿ, ಈ ಥರ ಒಂದು ಚಿತ್ರದ ಕೆಲಸಗಳನ್ನ ಮಾಡೋದಕ್ಕೆ ನಮ್ಮ ಅಕಾಡೆಮಿಗೆ ನೀವು ಕೆಲಸಗಳನ್ನ ಸ್ವಲ್ಪ ಶಿಫ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಎಲ್ರಿಗೂ ಈ ನಿರ್ಮಾಪಕರ ಸಂಘ ಇವತ್ತು ಒಂದು ಕಟ್ಟಡವನ್ನು ಕಟ್ಟಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಿ, ನಿರ್ಮಾಣ ಜಾಸ್ತಿ ಆಗಿ, ನಿರ್ಮಾಪಕರಿದ್ದಾರೆ, ನಿರ್ಮಾಣ ಕಮ್ಮಿ ಆಗಿದೆ. ಅದರಿಂದ ಈ OTT ಫಾರ್ಮ್ಯಾಟ್ ನಾವು ಮಾಡಲೇಬೇಕಾಗತ್ತೆ. ಯಾಕೆಂದರೆ ನಮ್ಮ ಚಿತ್ರರಂಗ ಯಾವ ಪರಿಸ್ಥಿತಿ ಇದೆ ಎಲ್ರಿಗೂ ಚೆನ್ನಾಗಿ ಗೊತ್ತಿದೆ. ಅದರಿಂದ CM ಸರ್ ಹತ್ರ ನಾನು ಪರ್ಸನಲ್ ಬಂದು ಮಾತಾಡ್ತೀನಿ. ಎಲ್ರಿಗೂ ಒಂದಿಸ್ತಾ ನಾನು ಮಾತಾಡ್ತೀನಿ. ನಮಸ್ಕಾರ.